ಸಮಾಜದಲ್ಲಿ ಯುವಕರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥ ಅರಿವೆಯ ಕೊರತೆ ನಮ್ಮ ಯುವಕರಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಸಮಾಜದಲ್ಲಿ ಯುವಕರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥ ಅರಿವೆಯ ಕೊರತೆ ನಮ್ಮ ಯುವಕರಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಏನು ಹೇಳೋದಂತಂದ್ರೆ, ಈಗ ಒಂದು ಸಿಗರೇಟ್ ಇರುತ್ತೆ, ಸಿಗರೇಟ್ ಮೇಲೆ ಬರೆದಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ದೊಡ್ಡದು ಬರೆದಿರ್ತಾರೆ. ಮತ್ತೆ ಈ ಗುಟ್ಕಾ ಪ್ಯಾಕೆಟ್ ಮೇಲಂತೂ ಆ ಕ್ಯಾನ್ಸರ್ದು ಚಿತ್ರ ಇಟ್ಟಿರ್ತಾರೆ. ನಾನು ಇಲ್ಲಿ ಸೆಟ್ಲಾಡಿ ಬೆಳಿಗ್ಗೆ ಅಲ್ಲಿ ಎಳ್ನೀರು ಕುಡಿಲಿಕ್ಕೆ ಹೋಗ್ತೀನಿ. ಆ ಗೂಡಂಗಡಿಯಲ್ಲಿ ಒಂದಿಷ್ಟು ಮಂದಿ ಯುವಕರೆಲ್ಲ ಬರ್ತಿರ್ತಾರೆ, ಆ ಗುಟ್ಕಾ ತಗೋತಾರೆ, ಅದ್ರಾಗ ಒಂದಿಷ್ಟು ತಂಬಾಕು ಹಾಕಿ ಅದನ್ನ ಹಿಂಗೆ ಗಡ 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 ಅಳಗಾಡಿಸಿ ಚಂದ ಮಾಡಿ ತಿಂತಾರೆ. ಅದನ್ನ ತಿನ್ನೋದು ನೋಡಿದ್ರೆ ಏನಪ್ಪ ಇದು ಅಮೃತ ತಿನ್ನೋಷ್ಟು ಭಾಸ ಆಗುತ್ತೆ, ಅಷ್ಟು ಚಂದಾಗಿ ತಿಂತಾ ಇದ್ದಾರೆ. ಅಂದ್ರೆ ಅವರಿಗೆ ಅರಿವೆಯ ಕೊರತೆ ಇದೆ. ಈಗ ಸರಾಯಿ ಕುಡಿದ್ರೆ, ಗುಟ್ಕಾ ತಿಂದ್ರೆ, ಸಿಗರೇಟ್ ಸೇದಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ನಾವು ಅದರಲ್ಲಿ ಹೋಗ್ತಾ ಇದ್ದೇವೆ ಅಂತಂದ್ರೆ ನಮಗೆ ತುಂಬಾ ಅರಿವೆಯ ಕೊರತೆ ಇದೆ ಅನ್ನಂಗಾಯ್ತು. ಈಗ ನಾನು ಯುವಕರಿಗೆ ಹೇಳೋದು, ಈ ಭೂಮಿ ಮೇಲೆ ಪ್ರತಿಯೊಬ್ಬರು ನಾವು ಹುಟ್ಟುತ್ತೇವೆ. ಹುಟ್ಟಿದ ಮೇಲೆ ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಮನುಷ್ಯ ಹುಟ್ಟುತ್ತಾನಲ್ಲ, ಹುಟ್ಟವನಿಗೊಬ್ಬನಿಗೆ ಕೈ ಇರೋದಿಲ್ಲ, ಕಾಲಿರೋದಿಲ್ಲ, ಕಣ್ಣಿರೋದಿಲ್ಲ, ಕಿವಿ ಇರೋದಿಲ್ಲ. ಆದ್ರೆ ಹೊಟ್ಟೆ ಇರಲಾರ್ದವನು ಈ ಜಗತ್ತಿನಲ್ಲಿ ಇನ್ನೂವರೆಗೂ ಹುಟ್ಟಿಲ್ಲ. ಪ್ರತಿಯೊಬ್ಬರು ಎಂಥವ್ರೇ ಇರಲಿ ಅವ್ರಿಗೊಂದು ಹೊಟ್ಟೆ ಕೊಟ್ಟಿರ್ತಾನೆ. ಹೊಟ್ಟೆಗೋಸ್ಕರ ಮನುಷ್ಯ ಈ ಭೂಮಿ ಮೇಲೆ ಬಂದ ಮೇಲೆ ಅವನು ಯಾವ್ದಾದ್ರು ಒಂದು ಕೆಲಸ ಮಾಡಲೇಬೇಕು. ಈ ಕೆಲಸ ಹೇಗೆ ಮಾಡಬೇಕು ಅಂತಂದ್ರೆ, ತನ್ನ ಕೆಲಸ ತನ್ನ ಉಪಜೀವನಕ್ಕಾಗಿ ಒಂದಿಷ್ಟು ದುಡಿಯೋದು. ಈ ಪರಿಸರ ಎಲ್ಲ ಕೊಟ್ಟಿದೆ ನಮಗೆ, ಒಳ್ಳೆ ಗಾಳಿ ಕೊಟ್ಟಿದೆ, ಮರ ಸಂಪತ್ತು ಕೊಟ್ಟಿದೆ, ನೀರು ಕೊಟ್ಟಿದೆ, ಇದೆಲ್ಲ ಪುಕ್ಕಟ್ಟು ಕೊಟ್ಟಿದೆ. ಎಷ್ಟು ಆಮ್ಲಜನಕ ನಮ್ಮ ದೇವರು ನಮ್ಮ ಮೂಗಿಗೆ ಇಟ್ಟಿದ್ದಾನೆ. ಒಂದ್ಸರಿ ಆಮ್ಲಜನಕದ ಕೊರತೆ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ಆಮ್ಲಜನಕ ಎಷ್ಟು, ಆಕ್ಸಿಜನ್ಗೆ ಎಷ್ಟೆಲ್ಲ ಬೆಲೆ ಇದೆ. ಅಂಥದ್ರಲ್ಲಿ ಭಗವಂತ ನಮ್ಮ ಮೂಗಿಗೆನ ಆಕ್ಸಿಜನ್ ಇಟ್ಟಿದ್ದಾನೆ. ಇಷ್ಟು ನಿಸರ್ಗ ನಮಗೆ ಕೊಟ್ಟಿದೆ. ಯಾರು ಬೇಕಾದ್ರೂ ಇಲ್ಲಿ ಹುಟ್ಟಿದ್ರಲ್ಲ, ಅಂಬೇಡ್ಕರ್ ಹುಟ್ಟಿದ್ರು, ಶಿವರಾಮ್ ಕಾರಂತರು ಹುಟ್ಟಿದ್ರು, ಆಮೇಲೆ ಅಬ್ದುಲ್ ಕಲಾಂ ಅವರು ಹುಟ್ಟಿದ್ರು. ಇವರೆಲ್ಲ ಹುಟ್ಟಬೇಕಾದ್ರೆ ನಾನು ಅಬ್ದುಲ್ ಕಲಾಂ ಅಂತ ಹೇಳಿಯೋ, ಅಥವಾ ನಾನು ಅಂಬೇಡ್ಕರ್ ಅಂತ ಹೇಳಿಯೋ, ಬಸವಣ್ಣ ಅಂತ ಹೇಳಿಯೋ, ಅಥವಾ ಶಿವರಾಮ್ ಕಾರಂತ್ ಅಂತ ಯಾರು ಹಣೆ ಮೇಲೆ ಪಟ್ಟೆ ಹಚ್ಕೊಂಡು ಯಾರು ಹುಟ್ಟಿಲ್ಲ. ಇಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಇರ್ತಕ್ಕಂಥ ಮೂಲಾಕ್ಷರಗಳು ಇಷ್ಟೇ ಅದಾವೆ. ಇಂಗ್ಲಿಷ್ನಲ್ಲಿ 24, ಕನ್ನಡದಲ್ಲಿ ಒಂದಿಷ್ಟು ಮೂಲಾಕ್ಷರ ಇದಾವೆ. ಆ ಮೂಲಾಕ್ಷರಗಳನ್ನ ಬಳಸ್ಕೊಂಡವರು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಹೌದಾ? ನಮಗೆ ಒಂದು ಇಚ್ಛಾಶಕ್ತಿ ಇಲ್ಲ, ಮತ್ತು ಕಠಿಣ ಪ್ರಯತ್ನ ಮಾಡತಕ್ಕಂಥ ಗುಣ ಇಲ್ಲ, ಮತ್ತು ಈ ದುಶ್ಚಟಗಳಿಗೆ ಬೇಗ ನಾವು ಬಲಿಯಾಗಿ ನಮ್ಮ ಯುವ ಸಮೂಹ, ನಮ್ದು ಏನು ಭಾರತ ದೇಶದ ಒಂದು ಯುವಶಕ್ತಿ ಇದೆಯಲ್ಲ, ಆ ಯುವಶಕ್ತಿ ಸಿಂಹಶಕ್ತಿ. ಅದು ಯುವಕರು ಮನಸ್ಸು ಮಾಡಿದರೆ ಈ ದೇಶವನ್ನೇ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇರೋದು ಯುವಕರಲ್ಲಿ. ಆದರೆ ಯುವಶಕ್ತಿ ಇವತ್ತು ಈ ಡ್ರಗ್ಸ್, ಮಾದಕ ವ್ಯಸನಕ್ಕೆ ಹೋಗಿ ಅದು ನಮ್ಮ ದೇಶವನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಕೆಲವಿಷ್ಟು ದೇಶಗಳು ಕೂಡ ನಮ್ಮ ಯುವಶಕ್ತಿಯನ್ನು ಹಾಳು ಮಾಡಲಿಕ್ಕೋಸ್ಕರ ಕೆಲವು ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆಯಿಂದ ತರಿಸಿ ನಮ್ಮ ಮಕ್ಕಳಿಗೆ ಮಾದಕ ದ್ರವ್ಯ ವ್ಯಸನಿಗಳನ್ನಾಗಿ ಮಾಡಿ ನಮ್ಮ ದೇಶವನ್ನ ಗೊತ್ತಿಲ್ಲದಂಗೆನೆ ಅದನ್ನ ಅವನತಿ ಮಾಡತಕ್ಕಂಥ ಒಂದಿಷ್ಟು ದೇಶಗಳ ಹುನ್ನಾರ ಇದೆ. ಅದನ್ನ ನಾವು ಮನಗಟ್ಟು ಇಂತಹ ಒಂದು ದುಶ್ಚಟಗಳಿಗೆ ನಾವು ಬಲಿಯಾಗಬಾರ್ದು. ಈಗ ದಾರಿಯಲ್ಲಿ ಒಂದು ಹೋಗಬೇಕಾದ್ರೆ ಇದು ಈ ಖಾಲಿ ಬಾಟ್ಲಿ ಇದೆಯಲ್ಲ, ಈ ಖಾಲಿ ಬಾಟ್ಲಿ ಬಿದ್ದ ತಕ್ಷಣ ನಾವೇನು ಮಾಡ್ತೇವೆ? ಇದನ್ನ ಗುಜರಿಗೆ ಹಾಕ್ತೇವೆ, ಮುಡ್ಕ. ಹೌದಾ? ಅದೇ ಖಾಲಿ ಬಾಟ್ಲಿಲಿ ಒಂದು ಸ್ವಲ್ಪ ನೀರಿದ್ರೆ ಅದು ಏನು ಕಿಮ್ಮತ್ತಿದೆ? ಒಂದು 10 ರೂಪಾಯಿ ಕಿಮ್ಮತ್ತಿದೆ. ಹೌದಾ? ಅದೇ ಖಾಲಿ ಬಾಟ್ಲಿಯಲ್ಲಿ ಒಂದು ಹಾಲಿದ್ರೆ ಅದಕ್ಕೊಂದು 50 ರೂಪಾಯಿ ಕಿಮ್ಮತ್ತು ಬರುತ್ತೆ. ಅದೇ ಖಾಲಿ ಬಾಟ್ಲಿಯಲ್ಲಿ ತುಪ್ಪ ಇದ್ರೆ ಅದು 100 ರೂಪಾಯಿ ಕಿಮ್ಮತ್ತು ಬರುತ್ತೆ. ಮತ್ತೆ ಹಾಗೆ ನಾವು ಮನುಷ್ಯ ಏನು ಈ ಯುವಕರು ಭೂಮಿ ಮೇಲೆ ಏನು ಹುಟ್ಟಿದೇವಲ್ಲ, ಹುಟ್ಟಿದ ಮೇಲೆ ನಾವು ಖಾಲಿ ಬಾಟ್ಲಿಯಾಗಿ ಹೋಗಬಾರ್ದು. ನಾವು ಖಾಲಿ ಬಾಟ್ಲಿ ಆದರೆ ಗುಜರಿಗೆ ಹೋಗ್ತೇವೆ. ತುಂಬಿದ ಬಾಟ್ಲಿ ಅಟ್ಲೀಸ್ಟ್ ನೀರರು ಆಗಬೇಕು. ನೀರರು ಆಗಿ ಈ ಸಮಾಜಕ್ಕೆ ನೀವು ಏನಂತಂದರೆ ನಮಗೋಸ್ಕರ ಒಂದಿಷ್ಟು ದುಡಿಯೋದು, ನಮ್ಮನ್ನು ಪಾಲನೆ ಪೋಷಣೆ ಮಾಡಿದವ್ರಿಗೆ ಒಂದಿಷ್ಟುಗೋಸ್ಕರ ದುಡಿಯೋದು. ಆಮೇಲೆ ಈ ಸೃಷ್ಟಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ, ಪುಕ್ಕಟೆಯಾಗಿ ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಇದೆಲ್ಲ ಕೊಟ್ಟಿದೆ. ಈ ಸೃಷ್ಟಿ ಸಮಾಜಕ್ಕೋಸ್ಕರ ನಾವೊಂದಿಷ್ಟು ದುಡಿದ್ರೆ ಆವಾಗ ಆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾವೇನಾದ್ರು ಈ ಡ್ರಗ್ಸ್ ತಗೊಳ್ಳೋದು, ಈ ದುರಾಭ್ಯಾಸ ಮಾಡಿ ಈ ಭೂಮಿಗೆ ಭಾರ ಆಗಿ ಬದುಕಿದ್ರೆ ನಾವು ನಿಜವಾಗಿ ಭೂಮಿಗೆ ಭಾರನೇ.
ಯಾವಾಗ ಭೂಮಿಗೆ ಭಾರ, ಭೂಮಿಗೆ ಏನೂ ಭಾರ ಇಲ್ಲ, ಆದರೆ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ಮನುಷ್ಯ ಭೂಮಿಗೆ ಭಾರ ಯಾವಾಗ ಆಗ್ತಾನೆ ಅಂತಂದರೆ ಇಂಥ ದುಶ್ಚಟಗಳು ಅಭ್ಯಾಸ ತಗೊಂಡಾಗ ಏನು ಮಾಡ್ತಾನೆ, ಈ ಗಾಂಜಾ ಗಿಂಜಾ ಎಲ್ಲ ತೊಗೊಂಡ್ರಂದ್ರೆ 1 ಸರಿ 2 ಸರಿ ತೊಗೊಂಡ ತಕ್ಷಣ ಅದಕ್ಕೆ ಆಡಿಟ್ ಆಗ್ತಾರೆ. ಆಡಿಟ್ ಆದ ತಕ್ಷಣನೇ ಅವ್ರಿಗೆ ಗೊತ್ತಿರುತ್ತೆ ಯಾರೋ ಒಬ್ಬ ಫೆಡ್ಲರಿಗೆ ಇವನು ಆಡಿಟ್ ಆಗಿದ್ದಾನೆ ಅಂತೇಳಿ. ಅವ ಹೆಚ್ಚಿಗೆ ಹಾಕ್ತಾನೆ ಅದಕ್ಕೆ ದುಡ್ಡು. ಒಂದು 20 ರೂಪಾಯಿ ಕೊಡುವಂಥದ್ದು ಅವ 100 ರೂಪಾಯಿ ಹಾಕ್ತಾನೆ. ಅವ್ನಿಗೆ ಅವಾಗ ಬೇಕೇ ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಮನೆಯಲ್ಲಿ ಕಳ್ತನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೆಯಲ್ಲಿ ಕಳ್ತನ ಮಾಡಿ ಆದ ನಂತರ ಬೇರೆಯವ್ರ ಮನೆಗೆ ಕಳ್ತನ ಮಾಡ್ತಾನೆ. ಬೇರೆಯವ್ರ ಮನೆಗೆ ಕಳ್ತನ ಮಾಡಿದ ತಕ್ಷಣ ಮತ್ತೆ ಬೇರೆ ಯಾವ್ದು ಬೇಕಾದ್ರೂ ಅಫೆನ್ಸ್ ಮಾಡ್ಲಿಕ್ಕೆ ಅವನು ರೆಡಿ ಆಗಿಬಿಡ್ತಾನೆ. ಆವಾಗ ಸಮಾಜದ ಸ್ವಾಸ್ಥ್ಯತೆ ಯುವಕರಿಂದ ಹಾಳಾಗಿ ಹೋಗುತ್ತೆ. ಯುವ ಸಮಾಜ ನಮ್ಮದು ಕೆಡ್ತಾ ಇದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಮಗೆ ಅರಿವೇ ಇರಬೇಕು. ಈಗ ನೋಡಿ, ಒಂದು ಮೊಬೈಲ್ ಇದೆ ನಮ್ಮ ಹತ್ರ, ಆ ಮೊಬೈಲ್ ಬಿದ್ದರೆ ಒಡೆದು ಹೋಗುತ್ತಂತ ನಮ್ಗೆ ಅರಿವೇ ಇದೆ ಪ್ರತಿಯೊಬ್ಬರಿಗೂ. ಅದಕ್ಕೇನು ಹಾಕ್ತೀವಿ, ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ, ಕವರ್ ಹಾಕ್ತೀವಿ. ಆದರೆ ಎಷ್ಟೋ ಯುವಕರು ಇವತ್ತು ಆಕ್ಸಿಡೆಂಟಲ್ಲಿ ಹೆಚ್ಚಾಗಿ ಸಾಯ್ತಾ ಇರೋದು ಯುವಕರು. ಹೆಲ್ಮೆಟ್ ಹಾಕೋದಿಲ್ಲ. ನಮ್ಮ ತಲೆಗೆ ಎಷ್ಟು ಕಿಮ್ಮತ್ತಿದೆ, ಕೋಟಿಗಟ್ಟಲೆ ಕಿಮ್ಮತ್ತಿದೆ. ಆದರೆ ನಮ್ಮ ತಲೆಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಜ್ಞೆ ಇಲ್ಲದೇ, ಹೆಲ್ಮೆಟ್ ಇಲ್ಲದೇ ಹೋಗಿ ಆಕ್ಸಿಡೆಂಟ್ ಆಗಿ ಜೀವನ ಸಾಯ್ತಾ ಇದ್ದಾರೆ ಮನುಷ್ಯರು. ಹೌದಾ? ಈ ರೀತಿ ಒಂದು ಸರಿ ಒಬ್ಬ ಯುವಕ ಇದೇ ರೀತಿ ಅನ್ಯ ಮಾರ್ಗವನ್ನು ಹಿಡಿದು ಒಂದು ದುಶ್ಚಟಕ್ಕೆಲ್ಲ ಬಲಿಯಾಗಿ ಸಾಲ ಮಾಡಿ ಎಲ್ಲ ಮಾಡಿ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಹೋಗ್ಬಿಡ್ತು. ಜಿಗುಪ್ಸೆ ಬಂದು ನಾನು ಸಾಯ್ಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದು ಇನ್ನೇನು ನಾನು ಸಾಯ್ತೇನೆ ಅಂತ ಹೇಳಿ ಅವನು ಹಿಂಗೆ ನಡ್ಕೊಂಡು ಇನ್ನು ಸಾಯ್ಬೇಕಂತ ಹೋಗ್ತಾ ಇದ್ದ. ಹೋಗಬೇಕಾದ್ರೆ ಒಂದು ಆಶ್ರಮ ಕಾಣಿತು. ಅದು ರಮಣ ಮಹರ್ಷಿಯವರ ಆಶ್ರಮ. ರಮಣ ಮಹರ್ಷಿಗಳು ಅಂತಂದರೆ ಸಾಕ್ಷಾತ್ ದೇವ್ರಂತ ಹೇಳ್ತಿದ್ರು. ಅಂತ ರಮಣ ಮಹರ್ಷಿಯವರ ಆಶ್ರಮಕ್ಕೆ ಹೋಗಿ ರಮಣ ಮಹರ್ಷಿಗಳಿಗೆ ಭೇಟಿಯಾದ ಆ ಯುವಕ, ನಾನು ಇನ್ನು ನನ್ನ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ, ಎಲ್ಲ ಕಷ್ಟಗಳಾಗಿದೆ, ನನಗೆ ಬದುಕಬೇಕಂತ ಇಚ್ಛೆ ಇಲ್ಲ, ನಾನು ಸಾಯ್ಬೇಕಂತ ಮಾಡಿದ್ದೀನಿ, ಕೊನೆಗೆ ನಿಮ್ದೊಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ ಅಂತ ರಮಣ ಮಹರ್ಷಿಗಳ ಹತ್ರ ಆ ಯುವಕ ಹೇಳಿದ. ಆವಾಗ ರಮಣ ಮಹರ್ಷಿಗಳು ಹೇಳಿದ್ರು, ಆಯ್ತು ನನ್ನ ಪಕ್ಕದಾಗ ಕೂತ್ಕೋ ಅಂತ ಹೇಳಿದರು. ಆವಾಗ ಈ ಊಟಕ್ಕೆ ಹಾಕ್ತಾರಲ್ಲ ಪತ್ರೋಳಿ ಹಣಿತಾ ಇದ್ರು ರಮಣ ಮಹರ್ಷಿಗಳು. ಇಷ್ಟು ಎತ್ತರದ ಪತ್ರೋಳಿ, 2 ಗಂಟೆವರೆಗೂ ಇಷ್ಟು ಎತ್ತರದ ಪತ್ರೋಳಿ ಹಣಿದ್ರು ಅವರು. ಹಣದಾದ್ಮೇಲೆ ಆ ಯುವಕನಿಗೆ ಹೇಳಿದ್ರು, ಈ ಪತ್ರೋಳಿ ತೊಗೊಂಡೋಗಿ ಆ ತಿಪ್ಪಿಗೆ ಎಸ್ದು ಬಾ ಅಂತ ಅಂದರು. ಆ ಯುವಕಿಗೆ ಆಶ್ಚರ್ಯ ಆಯಿತು. ಏನ್ರಿ, ನಿಮ್ಮನ್ನು ನಾನು ದೇವ್ರು ಅಂತ ಹೇಳಿ ತಿಳ್ಕೊಂಡಿದ್ದೀನಿ, ಇಷ್ಟು ಪತ್ರೋಳಿ ನೀವು ಹಣದಿದ್ದೀರಿ 2 ಗಂಟೆ ತ್ರಾಸಪಟ್ಟು, ಇವನ್ನ ತೊಗೊಂಡೋಗಿ ತಿಪ್ಪಿಗೆ ಹಾಕಂತೀರಲ್ರಿ, ಯಾಕೆ ಅಂತ ಹೇಳಿದರು. ಆವಾಗ ಅವ್ರು ಹೇಳಿದರು, ನೀನೊಬ್ಬ ಯುವಕ ಇದೆಯಾ, ಈ ಭೂಮಿ, ಈ ಭಗವಂತ ನಿನ್ನನ್ನು ಸೃಷ್ಟಿ ಮಾಡಲಿಕ್ಕೆ, ನಿನಗೆ ಸುಂದರವಾದ ಕಣ್ಣು, ಕಿವಿ, ಮೂಗು, ಬಾಯಿ, ಇಷ್ಟೊಂದು ದೇಹವನ್ನು ಕೊಡಲಿಕ್ಕೆ ಆ ಭಗವಂತ ಎಷ್ಟೆಲ್ಲ ಶ್ರಮಪಟ್ಟು ನಿನಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟಿದ್ದಾನೆ. ನೀನು ಸಾಯ್ಲಿಕ್ಕೆ ಹೋಗ್ತಾ ಇದೀಯಾ, ಮತ್ತು ಈ ಪತ್ರೋಳಿನ ಮಾತ್ರ ಒಗಿಬೇಡ ಅಂತ ಹೇಳ್ತೀಯಾ, ಇದಂದ್ರೆ ಹೆಂಗೆ ಅರ್ಥ ಅಂತ ಕೇಳಿದ ಅವನು. ಅವಾಗ ಅವನಿಗೆ ಜ್ಞಾನೋದಯ ಆದಂಗೆ ಆಯಿತು. ಹೌದಲ್ಲ, ನಾನು ಹಿಂಗೆ ಮಾಡಿದ್ದು ಅಂತೇಳಿ. ಅವಾಗ ತಪ್ಪಾಯಿತು, ನಾನು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಹೋದ. ಹಾಗಾಗಿ ಯುವಕರು ನೀವು ಖಾಲಿ ಬಾಟ್ಲೆ ಆಗಬಾರ್ದು, ಏನಾರ ಒಂದು ತುಂಬಬೇಕು ಅಂತಂದರೆ ಇವತ್ತು ಕೂಡ ನೀವು ಯಾರು ಗುಟ್ಕಾ ತಿನ್ನೋರು, ಸಿಗರೇಟ್ ಸೇದವರು, ಗಾಂಜಾ ಹ್ಯಾಬಿಟ್ ಇದ್ದವರು ಇದ್ರೂ ಕೂಡ ಇವತ್ತನೇ ಬಿಡಲಿಕ್ಕೆ ನಿರ್ಧಾರ ಮಾಡಬೇಕು. ಈ ಕೆಟ್ಟ ಚಟಗಳನ್ನು ಬಿಡಬೇಕು ಅಂತಂದರೆ ಏನು ಮಾಡಬೇಕು, ಒಳ್ಳೆ ಚಟಗಳಿಗೆ ನಾವು ದಾಸರಾಗಬೇಕು. ಅದಕ್ಕೆ ಹೋಗಬೇಕು. ಅದಕ್ಕೆ ಏನಿದೆ, ಕ್ರೀಡೆ ಇದೆ. ಹೌದಾ? ಈಗ ನೋಡಿ, ಅವರು ಏನೋ ಇದು ಯಾವ ಕ್ರೀಡೆಗೋಸ್ಕರ, ಕ್ರಿಕೆಟ್ ಇದೆ, ವಾಲಿಬಾಲ್ ಇದೆ. ಈ ಊರಲ್ಲಂತೂ ಶಟ್ಲ್ ಕೋರ್ಟ್ಗಳು ತುಂಬ ಇದ್ದಾವೆ. ಯಾವ ಹೆಚ್ಚಿನ ಯುವಕರು ನಾನು ಶಟ್ಲ್ ಕೋರ್ಟಿಗೆ ಬರೋದನ್ನು ನೋಡಿಲ್ಲ ನಾನು, ಅಂತ ಒಂದು ಇದೆ. ಆದರೆ ನೀವು ಇಂಥ ಒಂದು ಕೆಟ್ಟ ಚಟುವಟಿಕೆಗಳನ್ನು ದೂರ ಮಾಡ್ಕೋಬೇಕಂದ್ರೆ ಒಳ್ಳೆ ಚಟುವಟಿಕೆಗಳಿಗೆ ಹೋಗಬೇಕು. ಒಳ್ಳೆ ಚಟುವಟಿಕೆ ಅಂದರೆ ಮೈ ಮುರಿದು ದುಡಿಬೇಕು. ಪ್ರತಿಯೊಬ್ಬರು ದುಡಿಮೆ ಮಾಡಬೇಕು. ಮತ್ತು ನಿಮಗೆ ಈ ದುಷ್ಟ ಚಟಗಳಕ್ಕಿಂತ ಬದಲಾಗಿ ಇಂಥ ಕ್ರೀಡೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ದುಶ್ಚಟಗಳಿಂದ ನೀವು ದೂರ ಆಗಿ ಇರಬಹುದು. ಮತ್ತು ನಮ್ಮದು ಕೂಡ ಸ್ವಾರ್ಥತೆ ಇದೆ. ಯಾವಾಗ ಪೊಲೀಸ್ ಇಲಾಖೆ, ನಮ್ಮದೇನು ಬೇಡಿಕೆ ಅಂತಂದರೆ ಈ ಸಮಾಜ ಸ್ವಾಸ್ಥತೆಯಿಂದ ಇರಬೇಕು, ಉತ್ತಮ ಸಮಾಜ ಆಗಬೇಕು ಅನ್ನೋಂಥದ್ದು ನಮ್ಮದು ಹೆಬ್ಬೈಕೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇಲ್ಲಿ ಹುಟ್ಟಿದ ಮೇಲೆ ಅವನಿಗೆ ಏನಿರುತ್ತೆ ಅಂತಂದರೆ, ದುಡಿಮೆ ಮಾಡೋದ್ರ ಒಟ್ಟಿಗೆ ದುಡಿದ್ರೆ ಅಷ್ಟೇ ಆಗಲಿಲ್ಲ, ದುಡಿಮೆ ಆಯಿತು, ಬಟ್ಟೆ ಆಯಿತು, ವಸತಿ ಆಯಿತು, ನಮಗೆಲ್ಲ ಸಿಕ್ಕರೂ ಕೂಡ ನಮಗೆ ಎಲ್ಲರದು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನದ ಪರಮ ಉದ್ದೇಶ ಏನಪ್ಪ ಅಂತಂದರೆ ಸಂತೋಷವಾಗಿರಬೇಕು, ಉತ್ತಮವಾಗಿ ನಾನು ಬದುಕಬೇಕು ಅನ್ನೋಂಥದ್ದಿರುತ್ತೆ. ಆ ಸಂತೋಷ ಮತ್ತು ಉತ್ತಮವಾಗಿ ಬದುಕಬೇಕು ಅಂತಂದರೆ ನಾವು ಉತ್ತಮ ಮಾರ್ಗದಲ್ಲಿ ನಡಿಬೇಕು. ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಅರಿವು ನಮಗಿರಬೇಕು. ಒಳ್ಳೆಯದನ್ನು ನಾವು ಜೀವನದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನಾವು ನಿಜವಾಗಿಯೂ ಕೂಡ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯುವಕರು ನೀವು
ಈ ದುಶ್ಚಟದಿಂದ ದೂರ ಇರಬೇಕು. ಈ ಟ್ರಾಫಿಕ್ ನಿಯಮಗಳನ್ನ ಎಲ್ಲ ಸರಿಯಾಗಿ ಪಾಲನೆ ಮಾಡಿ ನಿಮ್ಮ ಜೀವವನ್ನು ನೀವು ಈ ಭಗವಂತ ಕೊಟ್ಟಂತ ಈ ಶರೀರವನ್ನ ಸುಂದರವಾಗಿ ರಕ್ಷಣೆ ಮಾಡಿಕೊಂಡು ಈ ಭೂಮಿ ಮೇಲೆ ಬಂದ ಮೇಲೆ ನೀವು ಸಂತೋಷವನ್ನು ಅನುಭವಿಸಬೇಕು. ಈ ಸಮಾಜವನ್ನು ಸುಂದರವಾಗಿ ಕಟ್ಟಬೇಕು. ಈ ಪ್ರಕೃತಿಗೋಸ್ಕರ ನೀವು ಇದರ ಸೇವೆ ಸಲ್ಲಿಸಬೇಕು. ತಂದೆ ತಾಯಿಗೋಸ್ಕರ ಒಂದಿಷ್ಟು ದುಡಿಬೇಕು, ಸಮಾಜಕ್ಕೋಸ್ಕರ ಒಂದಿಷ್ಟು ದುಡಿಬೇಕು ಅಂತಕ್ಕಂಥ ಮಾತುಗಳನ್ನ ಆಡ್ತೇನೆ. ಮತ್ತೆ ಇಲ್ಲೊಬ್ರು ಯಾರೋ ಒಬ್ಬ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ನೋಡಿ. ಅಂದ್ರೆ ಅವರು ಈ ಭೂಮಿ ಮೇಲೆ ಜನ್ಮ ಆದ ನಂತರ ಅವರು ನಿಜವಾಗಿಯೂ 0 ಡಿಗ್ರಿಯಿಂದ ಬಂದಿರಬಹುದು. ಈ ಒಂದು ಸಹಕಾರ ರತ್ನ ಅವರು ತಗೊಂಡಿದ್ದಾರೆ ಅಂತಂದ್ರೆ ಅವರು ಅದರಿಂದ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಪರಿಶ್ರಮ ಪಟ್ಟಿದ್ದಕ್ಕೆ ಅವರು ಅವರಿಗೋಸ್ಕರ ಉಪಜೀವನ ಮಾಡಿದ್ರು. ನಂತರ ಅವರ ನಂಬಿದವರಿಗೆ, ಅವರ ಸಹಾಯ ಮಾಡಿದಂಥ ಗುರು ಹಿರಿಯರಿಗೆ, ತಂದೆ ತಾಯಿಯವರಿಗೆಗೋಸ್ಕರ ಒಂದಿಷ್ಟು ಸೇವೆ ಮಾಡಿದರು. ಆಮೇಲೆ ಸಮಾಜ ಮತ್ತು ನಿಸರ್ಗಕ್ಕೋಸ್ಕರ ಸೇವೆ ಮಾಡಿದಕ್ಕೋಸ್ಕರ ಅವರಿಗೆ ಸಮಾಜ ರತ್ನ ಅಂತೇಳಿ ಪ್ರಶಸ್ತಿ ಸಿಕ್ಕಿದೆ. ಇವರೊಬ್ಬರು ನಮಗೆಲ್ಲ ಉದಾಹರಣೆ, ಹೌದಾ? ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಈ ಥರದಲ್ಲಿ ನಾವು ಪ್ರಯತ್ನ ಪಡಬೇಕು. ಖಾಲಿ ಬಾಟ್ಲಿ ಆಗಬಾರ್ದು, ಏನಾರು ಬಾಟ್ಲಿಯಲ್ಲಿ ತುಂಬಬೇಕು. ಅಟ್ಲೀಸ್ಟ್ ನೀರಾರು ಇರಬೇಕು. ನೀರು, ಹಾಲು, ಬೆಣ್ಣೆ, ತುಪ್ಪ ಈ ಥರ ಆಗಬೇಕು. ಖಾಲಿ ಬಾಟ್ಲಿ ಆದರೆ ಗುಜ್ರಿಗೆ ಹೋಗ್ತೀರಿ. ಗುಜ್ರಿಗೆ ಹೋಗುವಂಥ ಪರಿಸ್ಥಿತಿ ಯುವಕರಲ್ಲಿ ಬರಬಾರ್ದು ಅಂತ ಹೇಳ್ತಾ ನನಗೆ ಕರೆಸಿ ಅವಕಾಶ ಮಾಡಿದ್ದಕ್ಕಾಗಿ ನಿಮ್ಗೊಂದು ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.